ನಮಸ್ಕಾರ ಸ್ನೇಹಿತರೆ, ಪುಟಣಿಗಳೇ ನಮಸ್ಕಾರ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಅರಮನೆ ಸಂಬಂಧಪಟ್ಟಂತೆ ರಾಜ, ಸೇನಾಧಿಪತಿ, ಸಿಪಾಯಿಗಳು ಇವ್ರ ಬಗ್ಗೆ ಒಂದು ಸಣ್ಣ ಕಥೆ ಹೇಳ್ತೀನಿ. ಕತೆ ತುಂಬ ದೊಡ್ಡ ಕಥೆ ಆದ್ದರಿಂದ ನಾನು ಒಂದು 10 ನಿಮಿಷದಕ್ಕೆ ಮಾತ್ರ ಹೇಳ್ತೀನಿ. ಇನ್ನು ಮಿಕ್ಕದ್ದೆಲ್ಲ ನಾಳೆ ಹೇಳ್ತೀನಿ. ಸರಿ, ಕತೆ ಶುರು ಮಾಡೋಣ. ಶುರು ಮಾಡೋಣ. ಒಂದು ರಾಜ್ಯದಲ್ಲಿ ಒಬ್ಬ ರಾಜ ಇರ್ತಾನೆ. ರಾಜ ಅಂದಮೇಲೆ ಅರಮನೆಗಳು, ಸೇನಾಧಿಪತಿಗಳು, ಸಿಪಾಯಿಗಳು ಎಲ್ಲ ಇರ್ತಾರೆ. ಸರಿ, ಒಬ್ಬ ನಿರುದ್ಯೋಗಿ ಅರಮನೆ ಬಂದು ಕಳ್ಳತನ ಮಾಡೋಕ್ಕೆ ಬಂದು ಸೇರ್ಕೋತಾನೆ. ಈ ಸಿಪಾಯಿಗಳು ಈ ಕಳ್ಳನ್ನು ಅರಮನೆಯ ಸಭಾಂಗಣಕ್ಕೆ ಕರ್ಕೊಂಡು ರಾಜನ ಮುಂದಕ್ಕೆ ಒಪ್ಪಿಸ್ತಾರೆ. ಆವಾಗ ರಾಜ, ನೀನೇನೋ ಕಳ್ಳನೋ ಅಂತ ಕೇಳ್ತಾರೆ. ಹೌದು ಮಹಾಪ್ರಭು. ಯಾಕೆ ಕಳ್ಳತನ ಮಾಡಿದೆ? ಜೀವನಕ್ಕೆ ಇರಲಿಲ್ಲ ಸ್ವಾಮಿ. ತಲೆ ಬಗ್ಗಿಸ್ಕೊಂಡು ಹೇಳ್ತಾನೆ, ಮಾಡಲೇಬೇಕಾಯ್ತು ಸ್ವಾಮಿ. ಇಲ್ಲ ಒಂದು ಕೆಲಸ ನೋಡ್ಕೊಂಡು ಇರೋಕ್ಕಾಗಲ್ವಾ? ಕಳ್ಳತನ ಮಾಡೋದು ತಪ್ಪು ಅಂತ ಗೊತ್ತಿಲ್ಲ, ಕಳ್ಳತನ ಮಾಡಬಾರ್ದು ಅಂತ ಗೊತ್ತಿಲ್ಲ ಅಂತ ರಾಜ ಕೇಳ್ತಾನೆ. ಆವಾಗ ಕಳ್ಳ ತಲೆ ಬಗ್ಗಿಸ್ಕೊಂಡು, ಕಳ್ಳತನ ಮಾಡಬಾರ್ದು ಅಂತ ಗೊತ್ತಿದೆ ಸ್ವಾಮಿ, ಕಳ್ಳತನ ಮಾಡೋದು ತಪ್ಪು ಅಂತ ಗೊತ್ತಿದೆ ಸ್ವಾಮಿ, ಇನ್ನೂ ವಿಧಿ ಇಲ್ಲ ಸ್ವಾಮಿ, ನಮ್ಮ ಮನೆಯ ಜೀವನ ನಾನೇ ನಡೆಸಬೇಕು, ಹಾಗಾಗಿ ಒಂದು ಕಳ್ಳತನ ಮಾಡಿಬಿಟ್ಟು ಸೇರ್ಕೊಂಡೆ, ಇದೇ ಮೊದಲನೇ ಕಳ್ಳತನ ಅಂತ ಹೇಳ್ತಾನೆ. ಒಂದು ಕೆಲಸ ನೋಡ್ಕೊಂಡು ಕೆಲಸ ಮಾಡ್ಕೊಂಡು ಇರೋಕ್ಕಾಗಲ್ಲ ನೀನು. ಯಾಕೆ ಕಳ್ಳತನ ಮಾಡಿದೆ? ಈ ಕಳ್ಳತನಕ್ಕೆ ನಿನಗೆ ಶಿಕ್ಷೆ ಆಗುತ್ತೆ. ಆಗ್ಬೋದು ಸ್ವಾಮಿ. ಆಗ ಕೆಲಸ ನೋಡ್ಕೊಂಡು ಕೆಲಸ ಮಾಡೋಕ್ಕಾಗಲ್ವ ಅಂತ ಹೇಳಿದ್ರಲ್ಲ ರಾಜರು. ಅದಕ್ಕೆ ಕಳ್ಳ ಹೇಳ್ತಾನೆ, ನನಗೆ ಯಾರು ಕೆಲಸ ಕೊಡೋಲ್ಲ ಸ್ವಾಮಿ, ನನ್ನದೊಂದು ವಿಶೇಷ ಗುಣ ಇದೆ, ಅದನ್ನು ನೇರವಾಗಿ ಹೇಳ್ಬಿಟ್ಟು ನಾನು ಬಯಸ್ಕೋತೀನಿ ಮತ್ತು ಕೆಲಸ ಕಳ್ಕೊತೀನಿ ಅಂತ ಕಳ್ಳ ಹೇಳ್ತಾನೆ. ರಾಜ ಕೇಳ್ತಾನೆ, ಏನದು ವಿಶೇಷ ಗುಣ? ಸ್ವಾಮಿ, ಪ್ರತಿ ಹುಣ್ಣಿಮೆಯಂದು ನನಗೆ ಒಂದು ಕನಸು ಬೀಳ್ತದೆ. ಆ ಕನಸಲ್ಲಿ ನಾನು ಏನು ಕಾಣ್ತೀನಿ ಅದು ನಿಜ ಆಗುತ್ತೆ ಸ್ವಾಮಿ. ಅದನ್ನು ನಾನು ನೇರವಾಗಿ ಹೇಳ್ಬಿಡ್ತೀನಿ, ಕೆಲಸ ಕಳ್ಕೊತೀನಿ, ಈಗ ನಡೀತಾ ಇದೆ ಸ್ವಾಮಿ ನನ್ನ ಜೀವನ ಅಂತ ಹೇಳ್ತಾನೆ. ನಿನ್ನ ಕನಸು ಬೀಳೋದು ನಿಜವೇ? ಹೌದು ಸ್ವಾಮಿ, ನಿಜ. ಕನಸಲ್ಲಿ ಆಗೋದು ನಿಜನಾ? ಹೌದು ಮಹಾಪ್ರಭು, ಕನಸಲ್ಲಿ ಕಾಣೋದು ನಿಜ. ಹಾಗಾದರೆ ನನ್ನ ಬಗ್ಗೆ ಏನು ಹೇಳ್ತೀಯ, ಹೇಳು ನೋಡೋಣ ಅಂತ ರಾಜ ಕೇಳ್ತಾನೆ. ಆವಾಗ ಈ ಕಳ್ಳ, ಮಹಾಪ್ರಭು, ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಕನಸಲ್ಲಿ ಏನು ಬಿತ್ತಿದೆ ನೇರವಾಗಿ ಹೇಳ್ತೀನಿ, ನನಗೆ ನೀವು ಶಿಕ್ಷೆ ಕೊಡಲ್ಲ ತಾನೇ? ಇಲ್ಲ, ಹೇಳು. ಒಂದು ವೇಳೆ ನಿಜವಾದರೆ ಅದನ್ನು ನಾನು ಒಪ್ಕೋತೀನಿ, ಮತ್ತು ನಮ್ಮ ಅರಮನೆಯಲ್ಲಿ ಕೆಲಸ ಕೊಡ್ತೀನಿ ನಿನಗೆ. ಹೇಳು, ಏನಿದೆ ಹೇಳು, ನನ್ನ ಬಗ್ಗೆ ಹೇಳು ನೀನು ಅಂತ ರಾಜ ಕೇಳ್ತಾನೆ. ಆವಾಗ ಈ ಕಳ್ಳ ಹೇಳ್ತಾನೆ, ಮಹಾಪ್ರಭು, ನಿಮಗೆ ಒಂದು ಕಂಟಕ ಇದೆ. ಪಕ್ಕದ ರಾಜ್ಯದ ರಾಜ ನಿಮ್ಮ ಮೇಲೆ ಯುದ್ಧಕ್ಕೆ ಬರ್ತಾನೆ, ನೀವು ಯಾವುದಕ್ಕೂ ಹುಷಾರಾಗಿರಬೇಕು, ಅತಿ ಶ್ರದ್ಧೆಯಲ್ಲೇ ನಡೀತದೆ ಇದು ಅಂತ ಹೇಳ್ತಾನೆ. ಏನೋ ಪಕ್ಕದ ರಾಜ್ಯದ ರಾಜ ನನ್ನ ಮೇಲೆ ಯುದ್ಧಕ್ಕೆ ಬರ್ತಾನೆ? ಪಕ್ಕದ ರಾಜ್ಯದ ರಾಜ ನನ್ನ ಮಿತ್ರ, ಅವನು ಯುದ್ಧಕ್ಕೆ ಬರೋದಂದ್ರೆ ಏನು ಅಂತ ನಗಿದಾಡ್ತಾನೆ ರಾಜ. ಅಷ್ಟೊತ್ತಿಗೆ ಒಬ್ಬ ಸೇನಾಧಿಪತಿ ಓಡಿ ಬಂದು, ಮಹಾಪ್ರಭು ಮಹಾಪ್ರಭು, ಆಪತ್ತು 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 ಅಂತ ಬಾಯ್ಪಾಡಕ್ಕೆ ಓಡ್ಬತ್ತವನ. ಆಗ ರಾಜ, ಏನು ಸೇನಾಧಿಪತಿಗಳೇ, ಏಕೆ ಗಾಬರಿ ಆಗಿದ್ದೀರಾ, ಏನದು ಅಂತ ರಾಜ ಕೇಳ್ತಾನೆ. ಪಕ್ಕದ ರಾಜ್ಯದ ರಾಜ ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾನೆ, ಮಾಹಿತಿನ ಮುಟ್ಟುತ್ತಕ್ಕೆ ಒಬ್ಬ ಗೂಢಚಾರ ಬಂದಿದ್ದಾರೆ ಸ್ವಾಮಿ ಅಂತ ಸೇನಾಧಿಪತಿ, ನಮ್ಮ ರಾಜ್ಯದ ಸೇನಾಧಿಪತಿ ರಾಜನಿಗೆ ಹೇಳ್ತಾನೆ. ಅಲ್ಲಿಗೆ
ಈ ಕಳ್ಳ ಕನಸ್ಕೊಂಡಿದ್ದು ನಿಜ ಆಯಿತು. ಆವಾಗ ರಾಜ್ಯದ ರಾಜ ಹೇಳ್ತಾನೆ, ನೀನು ಶಿಕ್ಷೆ ಮುಗಿಸ್ಕೊಂಡು ಬಂದು ನಮ್ಮ ಅರಮನೆಗೆ ಡ್ಯೂಟಿ ಜಾಯ್ನ್ ಆಗು, ನಿಮ್ಮಂಥವ್ರು ನಮ್ಮ ಅರಮನೆ ಬೇಕು ಅಂತ ಹೇಳಿ ಇವನೇ ಶಿಕ್ಷೆ ಗುರಿಪಡಿಸಿರಲ್ಲ, ಶಿಕ್ಷೆ ಕಳಿಸ್ಬಿಡ್ತಾರೆ. ಆಗ ಪಕ್ಕದ ರಾಜ್ಯದ ಜೊತೆ ರಾಜ್ಯದ ಮೇಲೆ ಯುದ್ಧಕ್ಕೆ ರೆಡಿಯಾಗಿ ಅಂಥೇಳಿ ಸೇನಾಧಿಪತಿಗಳಿಗೆ ಮಾಹಿತಿ ಮುಟ್ಟಿಸ್ತಾರೆ. ಅಂತೂ ಇಂತೂ ಯುದ್ಧ ಆಗುತ್ತೆ. ಯುದ್ಧದಲ್ಲಿ ನಮ್ಮ ರಾಜ್ಯದ ರಾಜ ಗೆಲ್ತಾನೆ, ಸಂತೋಷವಾಗಿರ್ತಾರೆ. ಇನ್ನು ಈ ಕಳ್ಳನಿಗೆ ಬರೀ ಕನಸು ಕಾಣೋದೇ ಚಿಂತೆ. ಈ ಕಳ್ಳ ಅರಮನೆ ಕೆಲಸಕ್ಕೆ ಸೇರ್ಕೋತಾನೆ, ಕೆಲಸ ಮಾಡ್ತಾ ಇರ್ತಾನೆ. ಮಾಮೂಲಿ ಉಣ್ಮೆ ಬರ್ತದೆ. ಎಷ್ಟೊತ್ತು ನೋಡ್ತಾನೆ 2 ಗಂಟೆ 1 ಗಂಟೆ ಆಯಿತು. ಇನ್ಮೇಲೆ ಯಾರೂ ಇಲ್ವಲ್ಲ ಅಂಥೇಳಿ ಸ್ವಲ್ಪ ಮಲಗೋಣ ಅಂಥೇಳಿ ಮಲಿಕೋತಾನೆ. ಮಲಿಕೊಂಡಾಗ ಅವನು ಕನಸು ಬೀಳ್ತದೆ. ಪ್ರತಿ ಹುಣ್ಮೆದಂದು ಕನಸು ಬೀಳ್ತದೆ ಇವನಿಗೆ, ಇದು ಮಾಮೂಲಿ. ಆ ಕನಸಲ್ಲಿ ಏನು ಕಾಣ್ತಾನೆ ಇವನು ಅಂದರೆ, ಅರಮನೆಯ ಸೇನಾಧಿಪತಿ ಇನ್ನೊಂದು ರಾಜ್ಯದ ಗೂಢಚಾರನ ಜೊತೆ ವಿಶ್ವಾಸ ಇಟ್ಕೊಂಡಿರೋ ಕನಸು ಬೀಳ್ತದೆ. ಅವರಿಬ್ಬರು ಮಾತನಾಡ್ಕೊಳ್ಳೋದು. ಮತ್ತು ಇವತ್ತು ಸಂಜೆ ಆಯಿತು, ಬೆಳಕು ಕರೆದು ಬಿಡ್ತದೆ, ಇವತ್ತು ಇಲ್ಲೇ ಇದ್ದು ಹಳೆ ಅರಮನೆ ಹತ್ತಮ್ಮ ಇರು, ನಾಳೆ ಸಾಯಂಕಾಲ ನೀನು ಹೋಗುವೆ, ಅಲ್ಲಿವರೆಗೆ ನೀನು ಹೋಗಬೇಡ, ಸಿಗಬೇಕಂದ್ರೆ ನನಗೂ ಆಪತ್ತು ನಿನಗೂ ಆಪತ್ತು ಅಂತ ಹೇಳಿ ಏನು ಮಾತಾಡ್ತಿರ್ತಾರೋ ಅದೆಲ್ಲ ಇವನಿಗೆ ಕನಸು ಬಿದ್ದಿರ್ತದೆ. ಕನಸಲ್ಲಿ ಎಲ್ಲ ನೋಡ್ಕೊಂಡು ಇರ್ತಾನೆ. ಬೆಳಕರಿತು. ರಾಜರ ಮುಂದಕ್ಕೆ ಇವನೇ ಓಡೋದ. ಏನಪ್ಪ ಸೇನಾಧಿಪತಿ ಏನು ಬಂದೆ? ರಾಜ ಹೇಳ್ತಾನೆ, ಮಹಾಪ್ರಭು ರಾತ್ರಿ ಒಂದು ಕನಸ್ಕಂಡೆ. ರಾತ್ರಿ ಒಂದು ಕನಸ್ಕಂಡ? ಏನದು? ಪ್ರಭು, ರಾತ್ರಿ ನಾನು ಮಲಗಿದ್ದೆ. ರಾತ್ರಿ ನೀನು ಮಲಗಿದ್ದ? ಡ್ಯೂಟಿ ರಿಪೋರ್ಟ್ ಆದಮೇಲೆ ಕೆಲಸ ಮಾಡಬೇಕಾದ್ರೆ ಮಲಗೋದು ತಪ್ಪಲ್ವಾ? ತಪ್ಪು ಪ್ರಭು, ಆದರೆ ನಿದ್ದೆ ತಡೆಯೋಕ್ಕಾಗಲಿಲ್ಲ. ಅವನುಗಳಿಗೆ ವಿಶ್ರಾಂತಿಗೆ ಅಂತ ಹೇಳಿದ್ವಿ, ಮಲಗಿ ಅಷ್ಟರಲ್ಲಿ ಒಂದು ಕನಸು ಬಿತ್ತು. ಆ ಕನಸಲ್ಲಿ ಏನು ಬಿತ್ತು ಅಂದರೆ, ನಮ್ಮ ಅರಮನೆಯ ಸೇನಾಧಿಪತಿ ಪಕ್ಕದ ರಾಜ್ಯದ ಗೂಢಚಾರ ಜೊತೆ ವಿಶ್ವಾಸ ಇಟ್ಕೊಂಡು ಮಾತನಾಡೋಕೆ ಕನಸು ಬಿತ್ತು. ಆ ಗೂಢಚಾರನ ಇಲ್ಲೇ ಹಳೆಯ ಅರಮನೆಯಲ್ಲಿ ಇರಿಸಿದರೆ ಅಂತ ಹೇಳ್ತಾನೆ. ಆಗ ರಾಜ, ಇದು ನಿಜವೇ ಆದರೆ ನಿನಗೆ ಶಿಕ್ಷೆ ಕಡಿಮೆ ಕೊಡುತ್ತೆ, ಇಲ್ಲ ಅಂದರೆ ಜಾಸ್ತಿ ಆಗುತ್ತೆ. ಅದು ಸರಿ ಪ್ರಭು. ಸರಿ, ಸಿಪಾಯಿಗಳನ್ನ ಕಳಿಸ್ತಾನೆ. ಹಳೆಯ ಅರಮನೆಯಲ್ಲಿ ಹೋಗಿ ನೋಡ್ತಾರೆ. ಗೂಢಚಾರಿ ಇರ್ತಾನೆ. ಕಂಡು ಬೀಳ್ತದೆ. ಅವನು ಹಾಜರುಪಡಿಸ್ತಾರೆ. ಆಗ ರಾಜನಿಗೆ ಖುಷಿ ಆಯ್ತದೆ. ಹೌದಪ್ಪ, ನಿನ್ನಂಥವ್ರು ಇಲ್ಲಿರಬೇಕು ಅಂದ್ಬಿಟ್ಟೇಳಿ, ಸಭಾಸ್ ಅಂದ್ಬಿಟ್ಟೇಳಿ ಈ ಕಳ್ಳ ಸೇನಾಧಿಪತಿ ಆಗಿದ್ದಲ್ಲ ಅವನ ಬೆನ್ನು ತಟ್ಟಿ, ನೀನು ನಮ್ಮ ಮನೇಲಿ ಕರೆಕ್ಟಾಗಿದೆಯಾ, ಮುಂಚಿತ ಹೇಳ್ತೀಯ ನೀನು ಮಾಹಿತಿಗಳೆಲ್ಲನೂ, ನಿನ್ನಂಥವ್ರು ನನಗೆ ಬೇಕು ಅಂದ್ಬಿಟ್ಟೇಳಿ ಇರ್ತಾರೆ. ಮತ್ತು ಹಿಂಗೆ ಈ ಕಳ್ಳನಿಗೆ ಪ್ರತಿ ಹುಣ್ಣಿಮೆ ಅಂದು ಒಂದೊಂದು ಕನಸು ಬೀಳೋದು, ಕನಸಲ್ಲಿ ಏನಾದ್ರು ಒಂದು ಕಾಣೋದು. ಸರಿ, ಇನ್ನೊಂದು ದಿನ ಏನು ಮಾಡೋದು, ರಾಜ ಬೈದಿರ್ತಾನಲ್ಲ ಮಲಗಬಾರ್ದು ಅಂತ. ಹಿಂಗೆ ಹುಣ್ಣಿಮೆ ಬಂತು, ಮಹಾರಾಜರು ನನ್ನ ಬೈದು ಬಿಟ್ಟಿದ್ದಾರೆ, ಮಲಗಬಾರ್ದು ಅಂಥೇಳಿ ಅಂತ ಕೂತ್ಕೋತಾನೆ. ನೈಟ್ ಟೈಮು ಕೂತ್ಕೊಂತಮ್ಮ ಹಂಗೆ ನಿದ್ರೆ ಜಾರ್ತಾನೆ. ಕೂತ್ಕೊಂಡು ನಿದ್ರೆ ಮಾಡೋದು ಇದು ಕೆಲವ್ರಿಗೆ ಅಭ್ಯಾಸ ಆಗಿರ್ತವೆ. ಆ ನಿದ್ರೆಯಲ್ಲಿ ಏನು ಮಾಡ್ತಾನೆ, ನಮ್ಮ ರಾಜ್ಯದ ರಾಜ ಬೇಟೆಗೆ ಹೋಗೋದು. ಆ ಕಾಡು ಜನರು ನಮ್ಮ ರಾಜ್ಯದ ರಾಜನ ಕಟ್ಟಾಕ್ಬಿಟ್ಟು ಚುಚ್ಕೊಂಡು ಸಾಯಿಸ್ಬಿಟ್ಟು ತಿನ್ನೋ ಕನ್ಸ್ಕೊಂಡಿರ್ತಾನೆ. ಆಗ ಬೆಳಕರಿತದೆ. ಮಹಾರಾಜನ ಮುಂದಕ್ಕೆ ಓಡ್ಬತ್ತಾನೆ, ಪ್ರಭು ಮಹಾಪ್ರಭು ಅಂತ. ಏನು ಸೇನಾಧಿಪತಿ ಅಂತ ಕೇಳ್ತಾನೆ ರಾಜ.
ನೀವು ಯುದ್ಧಕ್ಕೆ ಹೋಗ್ತಾ ಇದ್ದೀರಾ? ಹೌದು, ನಿನಗೆ ಗೊತ್ತಾಯಿತು? ಪ್ರಭು, ನಿನ್ನೆ ರಾತ್ರಿ ನನ್ನ ಕನಸಲ್ಲಿ ಕಂಡುಬಿಟ್ಟು ನೀವು ಯುದ್ಧಕ್ಕೆ ಹೋಗೋದು, ಕಾಡು ಜನಗಳು ನಿಮ್ಮನ್ನು ಅಟ್ಯಾಕ್ ಮಾಡೋದು, ನಿಮ್ಮನ್ನು ಕುಚ್ಚಿ ಚುಚ್ಚಿ ಸಾಯಿಸೋದು, ಇವರೆಲ್ಲ ಕನಸು ಕಂಡುಬಿಟ್ಟಿದ್ದೀನಿ. ನೀವು ಬೇಟೆಗೆ ಹೋಗ್ಬೇಡಿ ಅಂತ ಹೇಳ್ತಾನೆ ಕಳ್ಳ. ಏಯ್, ನೀನೇನು ಕನಸು ಕಂಡುಬಿಟ್ಟು ಅಂತ ತಿಳ್ಕೊಂಡು ನಾನು ಯುದ್ಧಕ್ಕೆ ಬೇಟೆಗೆ ಹೋಗೋದು ಬೇಡವಾ, ಹೋಗು ಅಂದ್ಬಿಟ್ಟು ಹೇಳಿ, ನಾನು ಅಂದ್ರೇನೋ, ನನ್ನ ಸಿಪಾಯಿಗಳಂದ್ರೇನೋ, ನಮ್ಮ ದಳಪತಿಗಳೇನೋ ಇಷ್ಟು ಸೆಕ್ಯೂರಿಟಿ ತಗೊಂಡಿರ್ತಾ ಇದ್ದೀನಿ ಇದಕ್ಕೆ ಬೇಟೆಗೆ, ನನ್ನ ಕಾಡು ಜನರು ಹಿಡಿದಾಕ್ಬಿಟ್ಟಿದ್ರಂತೆ, ಕಟ್ಟಾಕ್ಬಿಟ್ಟಿರಂತೆ, ಹೇಯ್ ಹೋಗು ಅಂತ ಹೇಳ್ಬಿಟ್ಟು ರಾಜ ಬೇಟೆಗೆ ಹೋಗ್ತಾ ಇರ್ತಾನೆ. ಆಗ ಇವನಿಗೆ ಏನು ಪಾಪ ಮಾಡೋದು, ನನ್ನ ಮಾತಾ ಕೇಳ್ತಾ ಇಲ್ವಲ್ಲ ಅಂಥೇಳಿ ಭಾಳ ಒಂಚೂರು ಚಿಂತೆ ಆಗ್ತದೆ. ಮಹಾಪ್ರಭು ಕೈ ಈಗನ್ನಿ ಅಂತಾನೆ. ಕೈ ಈಗಂತಾನೆ ಒಂದು ಸ್ವಲ್ಪ ಏಟ ಹಿಂಗೆ ಹೊಡೆದು ಬಿಡ್ತಾನೆ, ಬರ್ಜಿರ್ತದಲ್ಲ ಕೀಚ್ಬಿಡ್ತಾನೆ. ಯಾಕೆ ಕೀಚ್ತ ಅಂತಂದರೆ ಇವನ್ನ ಲೆಕ್ಕ, ಕಳ್ಳದ ಲೆಕ್ಕದಲ್ಲೇ ಬೇರೆ ಲೆಕ್ಕ, ರಾಜ ಲೆಕ್ಕದಲ್ಲೇ ಬೇರೆ ಲೆಕ್ಕ. ಹಣೆ ಬರಗಳು ಅನ್ನೋದು ಅದೇ. ಕಳ್ಳ ಲೆಕ್ಕ ಹೆಂಗೆ ಅಂದರೆ, ಮೈನಲ್ಲಿ ಯಾವ್ದಾದ್ರು ಒಂದು ಅಂಗ ಡ್ಯಾಮೇಜ್ ಆಗಿದ್ದರೆ ಯಾರೇನೋ ಮಾಡೋದಿಲ್ವಂತೆ. ಈ ರಾಜ ಲೆಕ್ಕ ಹೆಂಗೆ ಅಂದರೆ, ನಾನು ರಾಜ, ನನಗೆ ಗಾಯ ಮಾಡಿಬಿಟ್ನಲ್ಲ ಅನ್ನೋದೇ. ಆಗ ಇವರೆಲ್ಲ ಹೋಯ್ತಾರೆ. ಹೋದಾಗ ಬೇಟೆಗೆ ಹೋಗಿರೋದು ರಾಜ, ಸಿಪಾಯಿಗಳು ಎಲ್ಲ ಹೋಯ್ತಾರೆ. ಅಲ್ಲಿ ಕಾಡು ಜನರು ಇವನ್ನ ದಾಳಿ ಮಾಡಿ ಕಟ್ಟಾಕಿರೋದು, ಕಟ್ಟಾಕ್ಬಿಟ್ಟು ನಿನ್ನ ಕೊಚ್ಚಿ ಚುಚ್ಚಿ 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 ಸಾಯಿಸಿ ತಿನ್ಕೋತೀವಿ. ಕಾಡು ಜನರಿಗೆ ಏನು ಗೊತ್ತು, ಅವರು ಹುಲಿ, ಸಿಂಹ, ಜಿಂಕೆಗಳು ಎಲ್ಲ ತಿಂದು ರೂಢಾಗಿರೋರು, ಮನುಷ್ಯನ ಒಂದು ಪ್ರಾಣಿ ಅಂತ ತಿಳ್ಕೊಂಡಿರ್ತಾರೆ. ಆಗ ನಾನು ಈ ರಾಜ್ಯದ ರಾಜ ಅಂತ ರಾಜ ಹೇಳ್ತಾನೆ. ಆದರೆ ಅವರು ಏನು ಹೇಳಿದ್ರು ಕೇಳಲ್ಲ. ಆಗ ಈ ಕಾಡು ಜನರ ಮುಖಂಡ ಒಬ್ಬ ಬರ್ತಾನೆ. ಮುಖಂಡ ಬಂದು ಏನು ನಡೀತದೆ ಇಲ್ಲಿ ಅಂತ ಅವ್ರ ಸೈನ್ಯಗಳನ್ನ ಕೇಳ್ತಾನೆ, ಕಾಡು ಜನಗಳನ್ನ. ಇವನು ನಮ್ಮ ಕಾಡೊಳಗೆ ಲಾಕ್ ಆಗಿದ್ದಾನೆ, ಇವನ್ನ ಮರ್ಕಟ್ಟಾಕಿದ್ದೀವಿ ಪ್ರಭು ಅಂತ ಆ ಕಾಡು ಜನರ ಒಂದು ಮುಖಂಡನಿಗೆ ಕಾಡು ಜನರು ಹೇಳ್ತಾರೆ. ಆಗ ಏನು ಮಾಡಬೇಕು ಅಂತಿದ್ದೀರಿ ಅಂತ ಆ ಮುಖಂಡ ಕಾಡು ಜನರ ಕೇಳ್ತಾನೆ. ಚುಚ್ಚಿ ಸಾಯಿಸಿ ತಿನ್ಕೋತೀವಿ ಪ್ರಭು ಅಂತ ಹೇಳ್ತಾರೆ. ಆಗ ಕಾಡು ಜನರು ಎಲ್ಲ ಕಾಡು ಜನರ ಮುಖಂಡ ಏನು ಮಾಡ್ತಾರೆ, ಇವ್ರ ಮೈ ಕೈಯಿಂದೆಲ್ಲ ನೋಡ್ತಾರೆ. ಇಲ್ಲಿ ಈ ಕಳ್ಳ ಬರ್ಜಿಯಿಂದ ಒಂಚೂರು ತಿಂದಿದ್ನಲ್ಲ, ಅದು ಆ ಮುಖಂಡದ ಕಣ್ಣಿಗೆ ಬೀಳ್ತದೆ. ಇವನ ಮೈ ಮೇಲೆ ಗಾಯದ ಗುರುತಿದೆ, ಇವನ್ನ ಕೊಂದು ತಿನ್ನಬೇಡಿ, ಬಿಟ್ಬಿಡಿ ಅಂತ ಆ ಮುಖಂಡ ಕಾಡು ಜನರಿಗೆ ಹೇಳಿರ್ತಾನೆ. ಇದು ರಾಜನಿಗೆ ಈ ಕಳ್ಳ ಬರ್ಜಿತಕ್ಕ ತಿಂದಿದ್ನಲ್ಲ, ಇದು ಪ್ಲಸ್ ಪಾಯಿಂಟ್ ಆಯಿತು. ಆಗ ಈ ರಾಜ, ಸೇನಾಧಿಪತಿಗಳು ಎಲ್ಲರೂ ಅರಮನೆಗೆ ಬರ್ತಾರೆ. ಇಷ್ಟಕ್ಕೆ ತಿಳಿಸಿರೋಣ, ನಾಳೆ ಇದಕ್ಕೆ ಕಂಟಿನ್ಯೂಯಸ್ ಆಗಿ ಮುಂದುವರಿಸ್ತೀನಿ. ಈಗಲೇ 13 ನಿಮಿಷ 14 ನಿಮಿಷ ಆಯಿತು, ದೊಡ್ಡ ಕಥೆ ಆಗುತ್ತೆ, ಇನ್ನು 3 ದಿನಕ್ಕೆ ಆಗಷ್ಟೇ ಇರ್ತದೆ. ಹಾಗಾಗಲಾಗಿ ಕಾಡಿನಿಂದ ರಾಜ ಅರಮನೆಗೆ ಬಂದ ಅಷ್ಟಕ್ಕೆ ನಿಲ್ಲಿಸಿರ್ತೀನಿ. ನಾಳೆ ಶುರು ಮಾಡೋಣ. ಬಾಯ್ ಪುಟಾಣಿಗಳೇ, ನಮಸ್ಕಾರ. ಎಲ್ಲ ಕಥೆ ಕೇಳೋದಲ್ಲ, ನನ್ನ ಬಗ್ಗೆನೂ ಸ್ವಲ್ಪ ಗಮನ ಹರಿಸಿ. ನಾನು ಗಂಟೆ ಕತೆ ಯಾಕೆ ಕೇಳ್ತಾಯಿದ್ದೀನಿ, ನಿಮಗೋಸ್ಕರ ಆದರೂ. ನನಗೆ ಏನೂ ಇಲ್ವಲ್ಲ, ಏನು ಮಾಡ್ತೀರಿ? ಒಂದು ಲೈಕು, ಕಮೆಂಟ್ ಬಾಕ್ಸಲ್ಲಿ ಒಂದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಹಾಕಿ, ಅದು ನನಗೆ ಉಪಯೋಗ ಬರ್ತದೆ. ಸರಿನಾ ಪುಟಾಣಿಗಳೇ? ನಿಮಗೆ ಗೊತ್ತಿಲ್ಲದೆ ಇದ್ದರೆ ನಿಮ್ಮ ಅಪ್ಪ ಅಮ್ಮ, ಅಣ್ಣ ತಮ್ಮ ಇರ್ತಾರಲ್ಲ, ಇವರಿಗೆ ಒಂದು ಕಮೆಂಟ್ ಹಾಕಿ ಅಂತ ಹೇಳಿ. ಆ ಕಥೆ ಭಾಗದಲ್ಲಿ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಓಪನ್ ಇರ್ತದೆ, ಒಂದು ಕಮೆಂಟ್ ಹಾಕಿಸಿ. ಅಲ್ಲಿವರೆಗೆ ನಮಸ್ಕಾರ, ಆಶೀರ್ವಾದ, ಬಾಯ್. ನಾಳೆ ಸಿಗೋಣ ಪುಟಾಣಿಗಳೇ. ಇದೇ ಕಥೆನ ನಾಳೆ ಮುಂದುವರಿಸ್ತೀನಿ. ಅಲ್ಲಿವರೆಗೆ
ಬಾಯ್ ಬಾಯ್.